ಮತ್ತು ನಮ್ಮಮ್ಮ ಹೆಸ್ರನ್ನಾಗ ಐತೆ ಅಂತ ಹೇಳ್ತಿದ್ದಲ್ಲ ವಿಜಿ, ಇವಾಗ ನಿಮ್ಮ ಅತ್ತಿಗೆ ಹೆಸ್ರಿಗೆ ಹೆಂಗಾಯ್ತು ಮನೆ? ಅಯ್ಯೋ, ನಾನು ನಿಮ್ಮಮ್ಮನ ಹೆಸ್ರನ್ನಾಗ ಐತೆ ಬಿಡು, ನಮಗೆ ಏನು ಹೋಗಲ್ಲ, ಬಂದೇ ಬರುತ್ತೆ ಅಂದ್ಕೊಂಡಿದ್ದೆ. ಆದ್ರೆ ನಿಮ್ಮ ಅತ್ತಿಗೆ ಹೆಸ್ರಿಗೆ ಹೆಂಗಾಯ್ತು ಮನೆ ಇದು ಅಂತ? ಮನೆಯಾಳಿ ಯಾವಾಗಲೂ ನಮ್ಮ ಅಮ್ಮಗೆ ಹೇಳ್ದಂಗೆ ಕರ್ಕೊಂಡೋಗಿ ಮಾಡಿಸ್ಕೊಬಿಟ್ಟವಳೆ. ನಮ್ಮ ಅಮ್ಮಗೆ ಗೊತ್ತಿಲ್ಲ ಇದು ಮಾಡಿಸ್ಬಿಟ್ಟೈತಿ. ಇದು ಕಟ್ರನಂಥದ್ದೇನೇನು ಗೊತ್ತಾಗಲ್ಲ, ತಿಳುವಳಿಕೆ ಇಲ್ಲ, ಏನಿಲ್ಲ, ಮಾಡಿಸ್ಬಿಟ್ಟೈತೆ. ಕರ್ಕೊಂಡೋಗಿ ಮಾಡಿಸ್ಕೊಬಿಟ್ಟಿದ್ದಾನೆ ನಮ್ಮ ಅಣ್ಣಯ್ಯ. ಏನೋ ಯಾವಾಗಲೂ ಲೋನ್ ತಗೋಬೇಕಾಗಿತ್ತು ಹೇಳು. ಅವಾಗ ನನ್ನ ಹತ್ರನೂ ಸೈನ್ ಹಾಕ್ಸ್ಕೊಂಡು ಹೋದ್ರು. ಅವಾಗಿನ್ನೂ ನಾನು ಚೆನ್ನಾಗಿದ್ದೆ. ಅವಾಗೆಲ್ಲ ನನಗೆ ಮದುವೆ ಮಾಡಿದ್ರು, ಖರ್ಚು ಮಾಡಿಲ್ಲ, ಗ್ರ್ಯಾಂಡಾಗಿ ಚೆನ್ನಾಗಿ ಮಾಡಿದ್ದ ನಮ್ಮ ಅಣ್ಣ ಮದುವೆ. ಅದಕ್ಕೆ ನಾನು ನಮ್ಮ ಅಣ್ಣನ ಮಾತು ಕೇಳಿ ಹಾಕ್ತೆ ಸೈನು. ಹಿಂಗೆ ಎಂಬುದು ಗೊತ್ತಿರಲಿಲ್ಲ. ಏನಕ್ಕೋ ಬೇಕಮ್ಮ ಲೋನ್ ತಗೋಬೇಕು ಅಂತ ಹೇಳಿದೆ ಅಷ್ಟೇ. ಮನೆ ರಿಜಿಸ್ಟ್ರೇಷನ್ ಮಾಡಿಸ್ತೀನಿ ಅಂತ ಹೇಳಿರಲಿಲ್ಲ. ನಮ್ಮ ಅಮ್ಮನ ಹೆಸರಿನಾಗ ಇತ್ತಲ್ಲ, ಅದಕ್ಕೆ ಮಾಡಿಸ್ಕೊಬಿಟ್ಟವನಿ. ಮಾಡಿಸ್ಕೊಂಡವನು ಇವಾಗ ತೋರಿಸ್ತಾ. ಇವಾಗ ನಾವೇನು ಮಾತಾಡೋಕ್ಕೂ ಆಗಲ್ಲ. ಇನ್ನೇನು ಮಾಡ್ತೀಯ ಗೊತ್ತಿಲ್ಲ. ನಡಿ, ಯಾವುದಾದ್ರೂ ಬಾಡಿಗೆ ಮನೆ ನೋಡ್ಕೊಂಡು ಹೋಗ್ಬೇಕು ನಾವು. ಬಾಡಿಗೆ ಮನೆ ನೋಡ್ಕೊಂಡು ಯಾಕೆ ಹೋಗೋಣ? ಇವಾಗ ಸೈಟ್ ಐತಲ್ಲ, ಅದನ್ನು ಮಾರ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಹೆಂಗೋ ನಮ್ಮ ಹೆಸ್ರಿಗೆ ಆಗ್ಬಿಟ್ಟೈತೆ, ಅದು ಸುಮ್ಮನೆ ತಕ್ಕರಲ್ಲೈತೆ, ಮಾರ್ಬಿಟ್ಟು ಸುಮ್ಮನೆ ಬೇರೆ ಕಡೆಗೆ ಎಲ್ಲಾದರೂ ತಗೊಳ್ಳೋಣ. ಇವಾಗ ಸದ್ಯಕ್ಕೆ ಅದನ್ನ ಮಾರ್ಬಿಟ್ಟು ಲೀಸಿಗೆ ಹಾಕ್ಸ್ಕೊಳ್ಳೋಣ ಮನೇನ. ಲೀಸಿಗೆ ಹಾಕ್ಸ್ಕೊಂಡು ಆಮೇಲೆ ಬೇರೆ ಕಡೆಗೆ ಇಲ್ಲೇ ಟೌನಲ್ಲಿ ಎಲ್ಲಾದರೂ ತೊಗೊಳಕ್ಕಾಗುತ್ತೆ ಸೈಟು. ಅದೊಂದು ಸ್ವಲ್ಪ ತಕ್ಕರಲ್ಲೈತೆ, ಅದಕ್ಕಾಗಿನ. ಇವಾಗ ಅದು ಬಗೆಹರ್ದೈತೆ ಅಂತ ಹೇಳಿದೆ ತಾನೇ ನೀನು. ಇವಾಗ ನನ್ನ ಹೆಸರಿಗೆ ಬಂದೈತೆ ಅಂತ ಹೇಳಿ ಇವಾಗ ನನ್ನ ಹೆಸರಿಗೆ ಮಾಡಿಸ್ತೀನಿ ಅಂತ ಹೇಳಿದೆ, ಮಾಡಿಸಷ್ಟೇ. ಇವಾಗ ಅದನ್ನು ಬಾಡಿಗೆ ಮನೆಗೆ ಹೋಗಿ ಇದ್ರೆ ಅದು ಸಾಕೊಂದು ಸಿಂಗಲ್ ಬೆಡ್ರೂಮಿಂದು ಯಾವುದಾದ್ರು ಒಂದು 2,000 3,000 ಬಾಡಿಗೆ ಅಂತದ್ದು ಟೌನಲ್ಲಿ ಹತ್ತಿರ ಟೌನಲ್ಲೇ ಮನೆ ಮಾಡ್ಕೊಂಡಿರೋಣ. ಸುಮ್ಮನೆ ಚೆನ್ನಾಗಿರುತ್ತಲ್ಲ, ಅಲ್ಲೇನು ಯಾರೂ ಹೇಳೋರು ಕೇಳ ಯಾರು ಇರಲ್ಲ. ಸುಮ್ಮನೆ ನಮ್ಮ ಪಾಡಿಗೆ ನಾವು ಕೆಲ್ಸಕ್ಕೆ ಹೋಗ್ಕೊಂಡು ನಮ್ಮ ಪಾಡಿಗೆ ನಾವು ಇರ್ಬೋದು. ಇವಾಗ ಹತ್ತು ಕೊಂಪೆಗೆ ಇಲ್ಲಿ ನೋಡು ಸಹಿಸ್ಕೊಂಡು ಇರಲ್ಲ ಜನ, ಎಂಥ ಕೆಲಸ ಮಾಡ್ತಾರೆ ಅಂತ ಹೇಳಿ. ಇವಾಗ ಹೋದ್ರೆ ಅಡ್ವಾನ್ಸ್ ಕೊಡಬೇಕು, ಬಾಡಿಗೆ ಕೊಡಬೇಕು, ಅದಕ್ಕೆಲ್ಲ ದುಡ್ಡು ಬೇಕಲ್ಲ ವಿಜಿ. ಎಲ್ಲಿ ತಗೊಂಬರೋಣ ನನ್ನ ದುಡ್ಡು? ಇವಾಗ ಇರೋದೆಲ್ಲ ನಾನು ನಿನಗೆ ಖರ್ಚು ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ದುಡ್ಡು ಬೇಕಲ್ಲ. ನಿನ್ನ ಹತ್ರ ಇದ್ದರೆ ಕೊಟ್ಬಿಡು, ಆಮೇಲೆ ಬೇಕಾದರೆ ನಾನು ಕೊಡ್ತೀನಿ. ಅಯ್ಯೋ, ನನ್ನ ಹತ್ರ ಇದ್ದಿದ್ರೆ ನಾನು ಯಾಕೆ ಕೇಳಿಸ್ಕೊಂತಿದ್ದೆ ನಿನ್ನ ಹತ್ರ? ನನ್ನ ಹತ್ರ ಏನೂ ಇಲ್ಲ ಇವಾಗ. ಅಲ್ಲ ವಿಜಿ, ನೀನು ಡೈವರ್ಸ್ ಕೊಟ್ಟಲ್ಲ, ನಿನ್ನ ಗಂಡನ ಆಸ್ತಿಲಿ ಅರ್ಧ ಭಾಗ ಕೊಟ್ಟಿಲ್ವಾ? ಡೈವರ್ಸ್ ಕೊಟ್ಟರೆ ಗಂಡನ ಆಸ್ತಿಲಿ ಅರ್ಧ ಭಾಗ ಐತೆ ಅಂತ ಹೇಳಿ ಕಾನೂನು ಇರೋದು. ಅದರಲ್ಲಿ ನಿನಗೆ ಅರ್ಧ ಭಾಗ ಕೊಡಲಿಲ್ವಾ? ಕೊಟ್ಟಿದ್ದಾರೆ, ಐತೆ ಅಲ್ಲಿ, ಹಂಗೆ ಇಟ್ಕೊಂಡಿದ್ದೀನಿ. ಬೇಕಲ್ಲ, ಆಸ್ತಿ ಮಾರಿದ್ರೆ ಆಸ್ತಿ ಕಳ್ಕೊಂಡ್ರೆ ಪಡ್ಕೊಳಕ್ಕಾಗುತ್ತಾ? ಆಸ್ತಿನ ಕೊಂಡ್ಕೊಳಕ್ಕಾಗೋದೇ ಇಲ್ಲ. ಅದಕ್ಕೇ ನಾನು ಆಸ್ತಿ ಏನೂ ಕಳೆಯೋದಿಲ್ಲ ಅಂತೇಳಿ ಎಲ್ಲ ನನ್ನ ಹೆಸರು ರಿಜಿಸ್ಟರ್ ಮಾಡಿಸ್ಬಿಟ್ಟು ಎಲ್ಲ ಬಿಟ್ಟಿದ್ದೀನಿ. ಆಸ್ತಿ ಐತೆ ನಂದು. ಅಲ್ಲ ವಿಜಿ, ಎಷ್ಟೊಂದು ಆಸ್ತಿ ಐತೆ ಅಂತ ಹೇಳ್ತಾ ಇದೆಯಾ, ಅಂಥದ್ರಲ್ಲಿ ಇದೊಂದು ಸೈಟಿಗೋಸ್ಕರ ನೀನು ಆಸೆ ಬೀಳ್ತಾ ಇದೆಯಲ್ಲ. ಬಿಡು, ಮಾರ್ಬಿಡೋಣ ಸುಮ್ಮನೆ. ಯಾಕಲ್ಲಿ ಈಗ ನಮ್ಮೂರಿನ ಸವಾಸನೇ ಬೇಡ. ಈಗ ಅದನ್ನ ಮಾರ್ಬಿಟ್ಟು ಎಲ್ಲಾದ್ರೂ ಮನೆ ಮಾಡ್ಕೊಂಡಿರೋಣ ಅಷ್ಟೇ. ಅಯ್ಯೋ, ನೀನು ಅದನ್ನ ಮಾರಿ ಅದನ್ನು ದುಡ್ಡು ತಗೊಳ್ಳೋವರೆಗೂ ಹಿಂಗೆ ಇರೋಣ? ಇವತ್ತು ನೋಡು ಹೋಗಿದ್ಕೆ ಬರಬೇಡ ಕಣೆ, ನೋಡೆ ನನ್ನ ಹೆಸ್ರಿಗೆ ಐತೆ ಅಂತ ಹೇಳಿ ಪತ್ರ ತೋರಿಸ್ಬಿಟ್ಲಲ್ಲ ನಮ್ಮ ಅತ್ತಿಗೆ. ಇವಾಗ ನಾನು ಎಲ್ಲಿಗೆ ಹೋಗೋಣ? ಮಳೆ ಬೇರೆ ಬರ್ತಾ ಐತೆ. ಎಲ್ಲಿರಬೇಕು ನಾನು? ಇಷ್ಟು ಹಿಂಗೆ ಮರದಡಿಗೆ ಎಷ್ಟು ದಿನ ಅಂತ ಕೂತ್ಕೊಳ್ಳೋಕ್ಕಾಗುತ್ತೆ? ಇವಾಗ ಏನಾನ ಒಂದು ವ್ಯವಸ್ಥೆ ಮಾಡ್ಬೇಕಷ್ಟೇ. ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ ನನಗೆ. ಇವಾಗ ಏನು ಮಾಡೋಣಮ್ಮ ನಾನು? ಇವಾಗ ಏನು ಮಾಡೋಣ ಹೇಳು? ನಿಮ್ಮ ಅಮ್ಮನ ಕೇಳು ಅಂತ ಹೇಳು. ನನಗಾದ್ರೂ ಬೇಕು ಅಂತ ನಿಮ್ಮ ಅಮ್ಮಗೆ ಬಿಡಿಸ್ಕೊಂಡು ಇರೋಕ್ಕೆ ಹೇಳು ಅಷ್ಟೇ. ಅದನ್ನೇ ನಮ್ಮ ಅಮ್ಮನ ಕಳಿಸಿದ್ದೀನಿ. ಹೋಗಮ್ಮ, ನೀನು ಗಲಾಟೆ ಮಾಡು, ಕೇಳು, ನನಗೆ ಬೇಕು ಕೊಡು ಅಂತ ಹೇಳಿ ಕೇಳಮ್ಮ ಅಂತ ಹೇಳಿ ಅಮ್ಮನ್ನೇ ಕಳಿಸಿದ್ದೀನಿ. ಅವಳು ಬಜಾರಿ, ಅವಳು ಬಜಾರಿ ಹಿಂಗ್ಸು, ಅವಳು ಯಾರಿಗೂ ಬಗ್ಗೋದಿಲ್ಲ. ಅಲ್ಲ, ನಮ್ಮ ತಗೆ ಇರಂಗಿದ್ರಿ ಇರು, ಮಗಳು ಬೇಕು ಅಂದ್ರೆ ಮಗಳ ಜೊತೆಗೆ ಹಾಳಾಗಿ ಹೋಗು ಅಂತ ಹೇಳ್ತಾಳಲ್ಲೇ ವಿಜಿ. ಏನು ಮಾಡೋದು ಇವಾಗ? ಅಲ್ಲ ನೋಡು ಮನ್ಯಾಳ ಮುಂದೆ ನನಗೆ ಗೊತ್ತಿಲ್ದಂಗೆ ಹೆಸ್ರಿಗೆ ಅದೇ ಮಾಡಿಸ್ಕೊಂಡಿರೋದ. ಅಲ್ಲ, ನೀನು ಯಾವಾಗ ಮಾಡಿಸ್ತಮ್ಮ? ಏನು ಮಣ್ಣು ತಿಂತಿದ್ದ? ಗೊತ್ತಾಗಲ್ವೇ ಸ್ವಲ್ಪನಾದ್ರೂ? ಸುಮ್ಮನೆ ಕರ್ಕೊಂಡೋಗಿ ನಿನಗೆ ಗೊತ್ತಾಗಲ್ಲ, ಏನಿಲ್ಲ. ಕರ್ಕೊಂಡೋಗೆಲ್ಲ ನಾ ಹೆಸ್ರಿಗೆ ಮಾಡಿಸ್ಕೊಂಡವಳೆ ಅವಳು ಯಾವಾಗಲೂ ಬೇಕಂದಾಗ. ನೋಡು ಎಷ್ಟು ಮೋಸ ಮಾಡಿದಾಳೆ. ಹಂಗಂದ್ರೆ ನಿನ್ನ ಮಗಳ ಮದುವೆ ಮಾಡೋಕ್ಕೆ ನಾನು ಸಾಲ ಮಾಡಿದ್ದೆ ಕಣೆ. ನಾನು ಅವಾಗ ಲೋನ್ ತಗೊಂಡಿದ್ದೆ. ನಿನ್ನ ಮಗಳ ಮದುವೆ ನಾನೇ ನೀನು ಸುಮಾರಾಗಿ ಮಾಡಿದ್ವಿ ಅಂದ್ಕೊಂಡಿದ್ದೀಯಾ? ನನಗೆ ಹಂಗೆ ಫೋಟೋನೇ ಹೊಡಿಬೇಕು, ನನಗೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತಂದ್ರಿ. ಏನೋ 2-3 ವರ್ಷ ಗಂಡಂತ ನಾವೇ ಕಾಪ್ರ ಮಾಡಲಿಲ್ಲ, ಎಷ್ಟೊಂದು ಸಾಲ ಮಾಡ್ಕೊಂಡು ಮದುವೆ ಮಾಡೀವಿ ಅಂತ ಹೇಳಿ ಬಾಯಿಗೆ ಬಂದಂಗೆ ಮಾತಾಡಿದ್ಲು ಕಣೆ ವಿಜಿ. ಹೆಂಗೆ ಮಾತಾಡ್ತಾಳೆ ಹಂಗೇನೆ. ಅಲ್ಲ, ನನಗೆ ಗೊತ್ತೇ ಇರಲಿಲ್ಲ ನನ್ನ ಹೆಸರಿನಾಗ ಐತೆ ಏನು ಕಣೆ ಇನ್ನೋಗತ್ತ. ಇವಾಗ ಎಂಥ ಮೋಸ ಮಾಡಿಬಿಟ್ರು ನೋಡು ಕಣ್ಣನ ಮುಂದೆ. ಅಲ್ಲ ಕಣತ್ತೆ, ನೀನು ಸ್ವಲ್ಪನಾದ್ರೂ ಎಚ್ಚರಿಕೆ ತಗೋಬೇಕೋ ಬೇಡವೋ? ಅಲ್ಲ, ನಿಮ್ಮ ಹೆಸ್ರಿನಾಗ ಐತೆ ಅಂದ್ಕೊಂಡೇಲೇ ನಾವು ಇಷ್ಟು ಧೈರ್ಯವಾಗಿದ್ವಿ. ಇವಾಗ ಈ ವಿಷಯ ಗೊತ್ತಾಗ್ತಿದಂಗೆ ನಮ್ಗಂತೂ ನೀವು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕರ್ಕೊಂಡು ಹೋಗಪ್ಪ, ನಿಮ್ಮ ಮನೆ ಇಲ್ವೇ? ನಿಮ್ಮ ಮನೆ ಐತಲ್ಲ, ಮದುವೆ ಆಗಿ ನಿಮ್ಮ ಮನೆಗೆ ಕರ್ಕೊಂಡು ಹೋಗು. ಇವಾಗ ಏನು ಮಾಡ್ತಾಳೆ ಹೇಳಿ ನನ್ನ ಮಗಳು? ಇಲ್ಲಾಂದ್ರೆ ಬೇರೆ ಮನೆ ಮಾಡಿ ಬೇರೆ ಮನೆಗೆ ಇಕ್ಕೋ. ಫಸ್ಟ್ ನಡೀರಿ, ಫಸ್ಟ್ ಇವಾಗ ನನಗೆ ಸೈಟು ನೀವು ರಿಜಿಸ್ಟರ್ ಆಗಬೇಕು. ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ಬಿಡೋಣ. ನಡೀರಿ, ಆಮೇಲೆ ನೋಡ್ಕೊಳ್ಳೋಣ. ಬೇಕಾದ್ರೆ ಮನೆ ನಾನು ಎಲ್ಲಾದರೂ ಬಾಡಿಗೆ ಮನೆ ನೋಡ್ತೀನಿ. ಫಸ್ಟ್ ಸೈಟ್ ನನ್ನ ಹೆಸರಿಗೆ ಮಾಡಿಸ್ರಿ. ಸರಿ ಆಯ್ತು, ಬಾರಮ್ಮ ಹೋಗೋಣ. ಎಲ್ಲ ಹೇಳಿದ್ದೆ ಅವಣ್ಣೆ ಕಣ, ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಬರ್ತೀವಿ ಅಂತ ಹೇಳಿದ್ದೆ. ಸರಿ ಆಯ್ತು ಬಾರಪ್ಪ ನೋಡೋಣ ಅಂತ ಹೇಳಿತ್ತವ ಅಣ್ಣಯ್ಯ. ಅದಕ್ಕೇ ಬಾ ಹೋಗ್ಬಿಡೋಣ, ಹೋಗಿ ಬೇಗ ರಿಜಿಸ್ಟ್ರ್ ಮಾಡಿಸ್ಬಿಡೋಣ. ಬೇಗ ರಿಜಿಸ್ಟ್ರ್ ಮಾಡಿಸ್ಬಿಟ್ರೆ ಯಾವುದಿರಲ್ಲತ್ಲಾಗ. ಇವಾಗ ನನ್ನ ಹೆಸ್ರಿಗೆ ಬಂದೈತಾ, ಇವಾಗ ಯಾರಿಗೆ ಬೇಕಾದ್ರೂ ನಾನು ಕೊಡ್ಬೋದು. ಅದಕ್ಕೇ ಬಾ ಇವಾಗ ಹೋಗೋಣ.
ಬಾ ಮತ್ತೆ ಬೇಗ ಹೋಗಿ ಇದೇನು ಬಗೆಹರಿಸ್ಕೊಬಿಡ್ಬೇಕು. ಹಿಂಗೆ ಇದ್ರೆ ಆಗಲ್ಲ. ಹಿಂಗೆ ಹೊರಗೆ ಕೂತ್ಕೊಂಡು ಬರೀ ಇಲ್ಲೇ ನಮ್ಮ ಮರದ ಕೆಳಗೆ ಕೂತ್ಕೊಂಡ್ರೆ ಅದೇನೋ ಹೇಳ್ತಾರಲ್ಲ, ಮಳೆ ಬಂದಾಗ ಮರದ ಕೆಳಗೆ ನಿಲ್ಬಾರ್ದು, ಕಷ್ಟ ಬಂದ ನೆಂಟ್ರ ಮನೆ ಬಾಗಿಲಿಗೆ ಹೋಗ್ಬಾರ್ದು ಅಂತ. ಹಂಗಾಯ್ತು ಇವಾಗ ನಮ್ಮ ಪರಿಸ್ಥಿತಿ. ಇವಾಗ ಮಳೆ ಬರ್ತೈತೆ, ನಾವು ಬಂದು ಮರದ ಕೆಳಗೆ ನಿಂತ್ಕೊಂಡಿದ್ದೀವಿ. ಕಷ್ಟ ಬಂದೈತೆ ಅಂತ ನೆಂಟ್ರ ಮನೆ ಬಾಗಿಲಿಗೆ ಬರಬಾರ್ದು ಅಂಬೋದನ್ನು ಇದಕ್ಕೆ ಮತ್ತೆ. ಅದೇನೋ 100ಕ್ಕೆ 100 ಸತ್ಯ. ಇವಾಗ ನಾವು ಮರದ ಕೆಳಗೆ ಇದ್ದೀವಿ, ಇವಾಗ ಮಳೆ ಬೇರೆ ಬತ್ತಾಯ್ತು. ಇವಾಗ ಏನು ಮಾಡ್ಬೇಕಂತ ಗೊತ್ತಿಲ್ಲ. ಸರಿ ಆಯಿತು, ನಾನು ಸೈಟ್ ರಿಜಿಸ್ಟರ್ ಮಾಡಿಸ್ತೀನಿ, ನಿನ್ನ ಮನೆ ಮಾಡು ಯಾವುದಾದ್ರೂ ಒಂದು. ಇವಾಗ ಇವತ್ತೇ ಯಾರ್ತಾಗಿರುತ್ತೆ ಅದೇ ನೀನು ಯಾರ್ತಾಗಿರ್ತೀಯ? ನಾಳೆ ಹೇಳಿ ಬಂದಿದ್ದೀನಪ್ಪ, ನನ್ನ ಮಗಳನ್ನ ಬಿಟ್ಟು ಬರಲ್ಲ ನಾನು. ನನ್ನ ಮಗಳ ತಾಗಿರ್ತೀನಿ ಬಿಡು. ಎತ್ತು ತಾಯಿಗೆ ಕುಳ್ಳಾಕ ಯೋಗ್ಯತೆ ಇಲ್ಲ ಅಂತ ಅವನು ಬೈದು ಬಂದಿದ್ದೀನಿ. ನನ್ನ ಎನ್ಸಿದ್ರೆ ನಿನಗೂ ಒಂದಲ್ಲ ಒಂದಿನ ನಿನಗೂ ಇದು ಕಾಡುತ್ತೆ, ನಿನಗೂ ಒಳ್ಳೇದಾಗಲ್ಲ ಕಣೆ ಅಂತ ಹೇಳಿ ಸರಿಯಾಗಿ ಬೈದು ಬಂದಿದ್ದೀನಿ ಅವಳನ್ನ. ನೀನು ಹೋಗಿ ನಮ್ಮ ಅಣ್ಣನ ಮೇಲೆ ಜೋರು ಮಾಡಬೇಕು, ಯಾಕೆ ಬಿಡಲ್ಲ ಅವಳಿಗೆ ಅಂತ ಹೇಳಿ ಜೋರು ಮಾಡು ಅಂತ ಹೇಳಿದ್ರೆ ನೀನು ಸುಮ್ಮನೆ ಇರ್ತೀಯ. ಈಗ ನಾನು ಏನು ಮಾತಾಡೋದಕ್ಕಾಗಲ್ಲ ವಿಜಿ. ನಾನು ಏನು ಮಾತಾಡೋಣ? ಈಗ ನೀನು ಮಾತಾಡೋಕ್ಕೆ ನಿನಗೆ ಅಧಿಕಾರ ಐತೆ, ನಿಮ್ಮ ಅಮ್ಮನಿಗೆ ಅಧಿಕಾರ ಐತೆ, ಅಷ್ಟೇ ಬಿಟ್ಟು ನನಗೆ ಯಾವುದೇ ಅಧಿಕಾರ ಇಲ್ಲ ಮಾತಾಡೋದಕ್ಕೆ. ಮಾತಾಡೋದನ್ನ ನಾನು ಹೆಂಗೆ ಮಾತಾಡಲಿ ಹೇಳು? ಏನು ತಿಳ್ಕೊಂಡಲ್ಲ. ಇವಾಗ ನಿಮ್ಮ ಅಮ್ಮರು ಹೆಸ್ರಿಗೆ ಅವ್ರ ಹೆಸ್ರಿಗೆ ಮಾಡಿಸಿರೋದು ನನಗೇನು ಗೊತ್ತು? ಇವಾಗ ನಾನು ಹೆಂಗೆ ಮಾತಾಡೋದಕ್ಕಾಗುತ್ತೆ? ಯಾವುದು ನನಗೆ ಆಧಾರ ಗೊತ್ತು ಅಂತ ಹೇಳಿ ಮಾತಾಡಲಿ ಹೇಳು? ನಾನು ಏನು ಗೊತ್ತಿಲ್ಲದಲ್ಲೇ ನಾನು ಹೆಂಗೆ ಮಾತಾಡಲಿ? ಮತ್ತು ಇವಾಗ ಏನೋ ಒಂದು ಮಾಡಿ ನನ್ನ ಮಗಳನ್ನ ಮದುವೆ ಆಗಿ ಸುಮ್ಮನೆ ನಿಮ್ಮ ಮನೆಗೆ ಕರ್ಕೊಂಡು ಹೋಗೋದು ಕಲಿ ಅಷ್ಟೇ. ಇವಾಗ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಇವರು ಅಂದ್ರೆ ನಾವೇನು ಮಾಡೋಣ? ಎಷ್ಟು ಅಂತ ತಲೆ ಕೆಡಿಸ್ಕೊಂಬನಪ್ಪ ನಾವೆಷ್ಟು ಇವಳಿಗೋಸ್ಕರ ಒದ್ದಾಡ್ತಾ ಇದ್ದೀವಿ. ಇವಾಗ ನೋಡು, ನಮ್ಮ ಮಗಳ ತಗೆ ಇರ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಸುಮ್ಮನೆ ಮದುವೆ ಆಗಿ ಕರ್ಕೊಂಡು ಹೋಗೋದು ಕಲಿ ಅಷ್ಟೇ. ಇವಾಗ ಸುಗುಣ ಇದ್ದಂಗ್ಲೇ ನಾನು ಡೈವರ್ಸ್ ತೊಗೊಳಕ್ಕೆ ಆಗಲ್ಲ. ಅವಳಿಗೆ ಡೈವರ್ಸ್ ಕೊಟ್ಬಿಟ್ಟು ಫಸ್ಟ್ನೇ ಹೆಂಡತಿ ಬದುಕಿದ್ದಂಗೆ ನಾನು ಇನ್ನೊಬ್ರನ್ನ ಮದುವೆ ಆಗೋದಕ್ಕಾಗಲ್ಲ. ಅವಳೇನಾದರೂ ಕಂಪ್ಲೇಂಟ್ ಮಾಡಿಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಅವಳ ಹತ್ರ ಡೈವರ್ಸ್ ತಗೊಂತೀನಿ. ಇವಾಗ ಏನು ಸದ್ಯಕ್ಕೆ ಹೋಗಿ ಬೇರೆ ಮನೆ ಮಾಡಿಬಿಟ್ಟು ಬೇರೆ ಮನೇಲಿರೋಣ. ಇವಾಗ ಹೋಗ್ಬಿಟ್ಟು ಬೇರೆ ಮನೇಲಿದ್ದು ಆಮೇಲೆ ಡೈವರ್ಸ್ ತೊಗೊಂಡು ನಾನು ನಿನ್ನ ಮದುವೆ ಆಗ್ತೀನಿ ವಿಜಿ. ಡೈವರ್ಸ್ ತೊಗೋಬೇಕು ಫಸ್ಟು. ಡೈವರ್ಸ್ ತೊಗೊಬಿಟ್ಟು ಆಮೇಲೆ ಅದೇನು ಕ್ಲಿಯರ್ ಮಾಡ್ಕೊಳ್ಳೋಣ. ಫಸ್ಟ್ ಇದು ಸೈಟ್ ಇನ್ನೊಂದು ಕ್ಲಿಯರ್ ಮಾಡ್ಕೊಳ್ಳೋಣ. ಸರಿ, ನಾನು ನಿನ್ನ ಹೆಸ್ರಿಗೆ ಸೈಟ್ ಬರಬೇಕು ತಾನೆ? ನಡಿ ಹೋಗೋಣ. ಈಗಲೇ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಒಂದು ಅರ್ಧ ಗಂಟೆಗೆ ರಿಜಿಸ್ಟರ್ ಆಗುತ್ತೆ ನಿನ್ನ ಹೆಸ್ರಿಗೆ. ನಾನು ಹೆಬ್ಬೆಟ್ಟಿಟ್ಟು ಒಂದು ಸೈನ್ ಹಾಕಿದಂಗೆ ನಿನ್ನ ಹೆಸರಿಗೆ ರಿಜಿಸ್ಟರ್ ಆಗಿಬಿಡುತ್ತೆ. ಮತ್ತು ಯಾವ್ದಾನ ಒಂದು ಬಗೆಹರ್ಕೊಳ್ರಿ, ಸುಮ್ಮನೆ ಇಲ್ಲಿ ಕೂತ್ಕೊಂಡ್ರೆ ಆಗಲ್ಲ. ಏನು ಒಬ್ಬರು ನ್ಯಾಯ ಹೇಳಕ್ಕೆ ಬರೋಂಗಿಲ್ಲ, ಏನಿಲ್ಲ. ನಮ್ಮೂರಾಗಂತೂ ಅಯ್ಯೋ ಕೆಟ್ಟರೆ ಸಾಕು ಬಿಡು ಅಂತೇಳಿ ನನ್ನ ಮಗಳು ಬೇರೆ ಚೆನ್ನಾಗಿರೋದಕ್ಕೆ ಎಲ್ಲ ಹೊಟ್ಟೆ ಉರ್ಕೊಂತಾರೆ. ಊರಾಗೆಲ್ಲ ನೋಡಿ ಅಯ್ಯೋ ಹೆಂಗೆ ಇದ್ದಾಳಲ್ಲ ಗಂಡನ ಬಿಟ್ಟು ಬಂದು ಅಂತ ಹೇಳಿ ಹೆಂಗೆ ಹೊಟ್ಟೆ ಉರ್ಕೊಂತಾರೆ ನನ್ನ ಮಗಳನ್ನ ನೋಡಿ. ನಡಿ ಹೋಗೋಣ. ಎಲ್ಲಾದ್ರೂ ಬಾಡಿಗೆ ಮನೆ ಇಲ್ಲೇ ಸಿಕ್ಕಿದ್ರೆ ಇಲ್ಲ ಮಾಡೋಕ್ಕಾಗುತ್ತೆ, ಇಲ್ಲಾಂದರೆ ನಿಮ್ಮ ಊರಲ್ಲೇ ಮಾಡೋಣ. ನಡಿ ಬಾಡಿಗೆ ಮನೆ. ನಿಮ್ಮ ಮನೇಲಿದ್ದರೆ ಆ ಸುಗುಣನ ಹತ್ರ ಹೋಗಿ ಡೈವರ್ಸ್ ತೊಗೊಳಕ್ಕೆ ಈಸಿ ಆಗುತ್ತೆ. ನಿಮ್ಮ ಮನೇಲಿ ನಿಮ್ಮ ಊರಲ್ಲಿ ಸಿಗ್ತಾವ ಮನೆಗಳು? ಹೆಂಗೋ ನೋಡಬೇಕು, ವಿಚಾರಿಸ್ಬೇಕು, ನೋಡೋಣ. ಕೇಳ್ತೀನಿ, ಅದೆಲ್ಲ ಏನಾದರೂ ಕೇಳಿ ಬಾಡಿಗೆ ಮನೆ ಮಾಡ್ತೀನಿ. ಮತ್ತು ಹೋಗಿ ಮತ್ತೆ ನಿಮ್ಮೂರಲ್ಲೇ ಇರೋಕ್ಕಾಗುತ್ತೆ. ಈಗ ಎಲ್ಲಿರ್ಬೇಕು ಅಲ್ಲಿರಬೇಕು. ಇಲ್ಲಿದ್ದರೆ ನನಗೆ ಯಾಕೆ? ಇವಾಗ ನಮ್ಮ ಅತ್ತಿಗೆ ಊರೆಲ್ಲ ಮರ್ಯಾದೆ ತೆಗ್ದವಳೆ, ಆ ಸುಗುಣರಮ್ಮ ಬೇರೆ ಮರ್ಯಾದೆ ತೆಗ್ದೈತೆ. ಸುಮ್ಮನೆ ಹೋಗಿ ಅಲ್ಲೇ ಇರೋಣ. ಅಲ್ಲೇ ಇದ್ದರೆ ಯಾರಾದರೂ ಕೇಳಿದ್ರು ಹೇಳ್ಬೋದು ಮದುವೆ ಆಗಿದ್ದಾರೆ, ಅವಳಿ ಮಕ್ಕಳಾಗಲ್ಲ ಅನ್ನೋ ಕಾರಣಕ್ಕೆ ಮದುವೆ ಆಗಿದ್ದಾರೆ ಅಂತ. ನೀನು ಕೋರ್ಟಿಗೆ ಡೈವರ್ಸ್ ಹಾಕಬೇಕಾದ್ರೆ ಹಂಗೆ ಹಾಕಬೇಕು. ಹಂಗೆ ಹಾಕ್ಬಿಟ್ಟು ಇವಳು ಮಕ್ಕಳಾಗಲ್ಲ, ಅದಕ್ಕೆ ನಾನು ಡೈವರ್ಸ್ ತೊಗೊಳ್ತಾ ಇದ್ದೀನಿ ಬೇರೆಯವ್ರನ್ನ ಮದುವೆ ಆಗೋದಕ್ಕೆ ಅಂತ ಹೇಳಿ ನೀನು ಹೇಳಬೇಕು. ಹಂಗಾದರೆ ಬೇಗ ಡೈವರ್ಸ್ ಸಿಗುತ್ತೆ ನಿನಗೆ. ಸರಿ ಆಯಿತು, ಹೋಗ್ತೀನಿ. ಹೋಗ್ಬಿಟ್ಟು ಮನೆಗೆ ಹೋಗಿ ಎಲ್ಲನ ಫಸ್ಟ್ ಇದು ರಿಜಿಸ್ಟರ್ ಆಫೀಸ್ಗೆ ಹೋಗ್ಬಿಡೋಣ. ರಿಜಿಸ್ಟರ್ ಆಫೀಸ್ಗೆ ಹೋಗಿ ಅದನ್ನ ರಿಜಿಸ್ಟರ್ ಮಾಡಿಸ್ಕೊಂಡು ಆಮೇಲೆ ನಾವು ಡೈವರ್ಸ್ ತೊಗೊಳಕ್ಕೆ ಕೇಳೋಣ. ಸುಗುಣಂಗೆ ನಿಮ್ಮ ಮಕ್ಕಳಾಗೋದಿಲ್ಲ ನಿನಗೆ ಅಂತ ಹೇಳೋಣ. ನಾನು ವಿಜಿನ್ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಸುಗುಣಕ್ಕೆ ಆಲ್ರೆಡಿ ಮಕ್ಕಳಾಗೋದಿಲ್ಲ, ಅದಕ್ಕೆ ನಾನು ಕೋರ್ಟಿಗೆ ಇವಳಿಗೆ ಮಕ್ಕಳಾಗೋದಿಲ್ಲ, ಅದಕ್ಕೆ ನಾನು ಇಷ್ಟ ಇಲ್ಲ ಇವಳ ಜೊತೆ ಸಂಸಾರ ಮಾಡೋದಕ್ಕೆ, ಇವಳಿಗೆ ಮಕ್ಕಳಾಗೋದಿಲ್ಲ, ನನಗೆ ಮಕ್ಕಳು ಬೇಕು ಅನ್ನೋದಕ್ಕೋಸ್ಕರ ನಾನು ಡೈವರ್ಸ್ ತೊಗೊಳ್ತಾ ಇದ್ದೀನಿ ಅಂತ ಹೇಳಿ ನಾನು ಡೈವರ್ಸ್ಗೆ ಅಪ್ಲೈ ಮಾಡಿ ನಾನು ಡೈವರ್ಸ್ ತೊಗೊಂಡು ಈಗ ನಾನು ಸುಗುಣ ಬದುಕಿದ್ದಾಗಲೂ ಇವಾಗ ವಿಜಿನ್ ಮದುವೆ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಈ ರೀತಿ ಇದ್ರೂ ಇನ್ನೂ ಏನಾಗೋದಿಲ್ಲ, ಮದುವೆ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ರಿಜಿಸ್ಟರ್ ಮ್ಯಾರೇಜ್ ಆಗಿಬಿಡ್ತೀವಿ ನಾನು ವಿಜಿ. ಅವಾಗ ಡೈವರ್ಸ್ ತೊಗೊಳ್ತೀನಿ. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.